Good morning, student. Today we are going to understand what are the mental elements very much important in thoughts. ಯಾವ ರೀತಿ ಮಾನಸಿಕ ಅಂಶಗಳು ಅಪಕೃತ್ಯದ ಅಡಿಯಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ. We already discussed about the essentials of thoughts. ಆ ಥಾಟ್ಸ್ನ ಪ್ರಾಮುಖ್ಯತೆಯನ್ನು ತಿಳ್ಕೊಂಡಿದ್ವಿ. ಇಲ್ಲೂ ಕೂಡ ಅಷ್ಟೇ ಅಪಕೃತ್ಯದಲ್ಲಿ ಮಾನಸಿಕ ಅಂಶಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ವಹಿಸೋದಿಲ್ಲ. ಬಟ್ ಇನ್ ಕ್ರಿಮಿನಲ್ ಕೇಸಸ್ ಎಸ್ಪೆಷಲಿ ಏನೊಂದು ಅಪರಾಧಿಕ ಪ್ರಕರಣಗಳು ಬರ್ತದೆ ಅಲ್ಲಿ ನಾವು ಹೇಳ್ದಾಗೆ ಆ್ಯಕ್ಟಸ್ ರಿಯಸ್ ಮತ್ತು ಮೆನ್ಸ್ ರಿಯಾ ಕ್ರಿಮಿನಲ್ ಇಂಟೆನ್ಷನ್ ಏನು ಬರ್ತದೆ, ಆ್ಯಕ್ಟ್ ಡಸ್ ನಾಟ್ ಬಿಕಮ್ ಎ ಕ್ರೈಮ್ ಅನ್ಲೆಸ್ ಡನ್ ವಿತ್ ಎ ಗಿಲ್ಟಿ ಮೈಂಡ್. ಆ್ಯಕ್ಟಸ್ ನಾನ್ ಫೆಸೆಟ್ರಿಯಮ್ ನಿಸಿಮೆನ್ಸೆಟ್ರಿಯಾ ಅಂತ ಒಂದು ಮ್ಯಾಗ್ಝಿಮ್ ಬರ್ತದೆ ಭಾರತೀಯ ದಂಡ ಸಂಹಿತೆ ಅಡಿಯಲ್ಲಿ. ಅದರ ಅಡಿಯಲ್ಲಿ ಯಾವ ರೀತಿ ಅಪಕೃತ್ಯಕ್ಕೆ ಅಥವಾ ಅಪರಾಧದ ಅಡಿಯಲ್ಲಿ ಕೃತ್ಯವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವನ ಬಾಧ್ಯತೆಗೆ ಒಳಪಡ್ತಾನೆ ಅನ್ನೋದು ನಾವಲ್ಲಿ ತಿಳ್ಕೊಳ್ತೀವಿ. ಬಟ್ ಇನ್ ಥಾಟ್ಸ್, so a tortious liability may arise if a person causes any injury to the victim, life, property, reputation. But these are all in civil nature. But in law of tort, the liability can be incurred regardless of whether the injury was inflicted intentionally or by accident. But unlike the tort, the presence of mens rea is pertinent in criminal law. However, in law of tort, its existence is dependent upon the circumstances and facts of each case. It may or may not be essential to prove a modified intent to fix liability upon the tortfeasor. The important question which arises is that how far mental element is an essential in determining the tortious liability. So that in this chapter we discussed about deliberate upon this question. The author discussed concepts of intention, motive, malice, negligence, recklessness, fault to understand the essentials of mental element in law of tort. ನೋಡಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವೇನು ಒಂದು ಅಪಕೃತ್ಯವನ್ನು ತಿಳ್ಕೊಳ್ತಾ ಇದ್ವಿ, ಅದರಲ್ಲೂ ಕೂಡ ಮಾನಸಿಕ ಅಂಶಗಳು ಬಂದಂಥ ಸಂದರ್ಭದಲ್ಲಿ ಉದ್ದೇಶ, ಹೇತು, ದುಷ್ಪ್ರೇರಣೆ, ಇಂಟೆನ್ಷನ್, ಮೋಟಿವ್ ಆ್ಯಂಡ್ ಮ್ಯಾಲೈಸ್ ಈ ಮೂರು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಎಲ್ಲಿ ಅಪಕೃತ್ಯದಲ್ಲಿ. ಬಟ್ ಅಪರಾಧದಲ್ಲಿ ಆ ರೀತಿ ಆಗೋದಿಲ್ಲ. ಬಟ್ ಮತ್ತೆ ನಾನು ಹೇಳ್ತಾ ಇದ್ದೀನಿ ಏನಂತ ಹೇಳಿದ್ರೆ, ಅಪಕೃತ್ಯದಲ್ಲಿ ಉದ್ದೇಶಪೂರ್ವಕವಾಗಿ ಎಲ್ಲೂ ಕೂಡ ಮಾಡೋಕ್ಕೆ ಹೋಗೋದಿಲ್ಲ. ಅನಿರೀಕ್ಷಿತ ಘಟನೆಗಳಾಗಿರ್ಬೋದು ಅಥವಾ ಅಪಘಾತಗಳಾಗಿರ್ಬೋದು, ಈ ರೀತಿಯಾದಂಥ ಕೃತ್ಯಗಳಲ್ಲಿ ಬರ್ತದೆ ಹಿಂದೆ. ಸೊ ದಟ್ಸ್ ದ ಕೇಸ್ ದ ಮೆನ್ಷನ್ ಇಂಟೆನ್ಷನ್ ಥಾಟ್ ಆ್ಯಂಡ್ ದೆನ್ ಅನ್ಇಂಟೆನ್ಷನಲ್ ಥಾಟ್. ಇಲ್ಲಿ ಉದ್ದೇಶಪೂರ್ವಕ ಕೃತ್ಯ ಅಂದರೆ a type of thought that can result only from the intention act of wrongdoing. Common intention thoughts are battery, assault, false imprisonment, trespass to land, trespass to chattel. Intentional infliction of emotional distress, knowledge along with reasonable and substantial certainty that an act of the defendant shall produce a tortious result sufficient to hold him liable. ನೋಡಿ ಇವೆಲ್ಲ ಕೂಡ ಬರ್ತದೆ ಇಲ್ಲಿ ಅಪಕೃತ್ಯದಲ್ಲಿ. ಮತ್ತು ಏನು ಒಂದು ಉದ್ದೇಶಪೂರ್ವಕ ಮತ್ತು ಉದ್ದೇಶವಲ್ಲದಂತಹ ಅಪಕೃತ್ಯಗಳು ಬಂದಂಥ ಸಂದರ್ಭದಲ್ಲಿ, ಉದ್ದೇಶ ಅಂತ ಹೇಳಿದಂಥ ಸಹ ನಿಮಗೆಲ್ಲರಿಗೂ ಕೂಡ ಗೊತ್ತು. ಏನಾದ್ರು ಒಂದು ಅಪಕೃತ್ಯ ಮಾಡೋಂಥ ಸಂದರ್ಭದಲ್ಲಿ ಆ ತಪ್ಪು ನಿಮಗೆ ಅರಿವಿರ್ತದೆ, ಅರಿವಿದ್ರೂ ಕೂಡ ಮಾಡ್ತೀರ. ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳಿದಾಗೆ ಹಸು ಕಟ್ಟಾಕ್ತೀರ. ಹಸು ಕಟ್ಟಾಕೋದು ನಿಮ್ಮ ಪರಿಮಿತಿಯಲ್ಲಿ, ನಿಮ್ಮ ಜಮೀನು ಏನಿದೆ ಅಷ್ಟರಲ್ಲಿ ಮಾತ್ರ ಅದು ಮೇಯಬೇಕಾಗ್ತದೆ. ಆದರೆ ಅದನ್ನು ಮೀರಿ ಆ ಪಕ್ಕದ ಹೊಲಕ್ಕೆ ಹೋದಂಥ ಸಂದರ್ಭದಲ್ಲಿ ಅದಕ್ಕೇನಾಗ್ತೀರ, ನೀವು ಇಲ್ಲಿ ಬಾಧ್ಯತೆಗೆ ಒಳಪಡ್ತೀರಾ. ಇದೆಲ್ಲನೂ ಕೂಡ ತಿಳ್ಕೊಬೇಕಾಗ್ತದೆ, ಯಾವುದು ಉದ್ದೇಶಪೂರ್ವಕವಾಗಿ ಮಾಡೋಂಥದ್ದು. ಮತ್ತು ಅನ್ಇಂಟೆನ್ಷನಲ್ ಥಾಟ್ ಅಂತ ಬಂದಂಥ ಸಂದರ್ಭದಲ್ಲಿ, ಇನ್ ದ ಕೇಸ್ ಆಫ್ ಅನ್ ಅನ್ಇಂಟೆನ್ಷನಲ್ ಥಾಟ್ ದ ಡಿಫೆಂಡೆಂಟ್ ಕಾಸಸ್ ಇಂಜುರಿ ಟು ದ ಪ್ಲೈಂಟಿಫ್ ಬಟ್ ವಿದೌಟ್ ಎನಿ ಮಾಲಿಫೈಡ್ ಇಂಟೆನ್ಷನ್. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಯಾವುದೇ ಆದಂಥ ರೀತಿಯಲ್ಲೂ ಕೂಡ ಅಷ್ಟೇ ಅವನಿಗೆ ದುರುದ್ದೇಶ ಕೂಡಿರೋದಿಲ್ಲ, ಆದರೂ ಕೂಡ ಇಲ್ಲಿ ತಪ್ಪು ನಡೆದ್ಬಿಡ್ತದೆ. A person who caused the injury did so inadvertently because he or she was not being careful. Such a person may be termed as negligent or reckless. In the event of an unintentional thought, we may notice that the injury is caused due to omission of duty of care, which is reasonable and prudent man ought to have considered. So that is the case. A relevance of intention approaches handbook. ಇಲ್ಲಿ ಏನು ಹೇಳ್ತಾರೆ ಲಾ ಆಫ್ ಥಾಟ್ಸ್, ಅದರಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ,
desire to do any harm. Rather, it is intent to bring about a result which will invade the interest of another in a way that the laws will not sanction. ಇಲ್ಲೂ ಕೂಡ ಅಷ್ಟೇ ಭಾಳಷ್ಟು ರೀತಿಯಲ್ಲಿ ಹೇಳ್ತಾರೆ ನೋಡಿ. ಇಲ್ಲಿ ಒಂದು ಎಕ್ಸಾಂಪಲ್ ಕೂಡ ಹೇಳ್ತಾರೆ. ಇಫ್ ಎ ಪಾಯಿಂಟ್ಸ್ ಆ್ಯನ್ ಅನ್ಲೋಡೆಡ್ ಗನ್ ಎಟ್ ಬಿ, ಈ ಕುಡ್ ಬಿ ಹೆಲ್ ಲೇಬಲ್ ಫಾರ್ ಅಸಾಲ್ಟ್, ಹಲ್ಲೆಗೆ ಇದು ಮಾಡ್ತಾರೆ. ಇವೊಂದು ಈ ಸಿನ್ಸಿಯರ್ಲಿ though I rationally believed that B knew that the gun was unloaded. In such an event of assault, intent to harm, to put someone in fear of immediate harm is of grave importance. Here the tortfeasor cannot take any defense. We must also understand that in certain circumstances, the absence of intention or bona fide mistake is a good defense. ಇಲ್ಲೂ ಕೂಡ ಭಾಳಷ್ಟು ರೀತಿಯಲ್ಲಿ ಏನಂತ ಹೇಳಿದ್ರೆ, ಏನು ಇಲ್ಲಿ ನೀವು ಉದ್ದೇಶ ಅಂತ ಹೇಳಿದಂಥ ಸಂದರ್ಭದಲ್ಲಿ ಭಾಳಷ್ಟು ರೀತಿಯಲ್ಲಿ ತಿಳ್ಕೊಬೇಕು ನೀವು. ಏನಂದರೆ ರೆಕ್ಲೆಸ್ನೆಸ್. When the wrongdoer intends to commit wrong, he has full knowledge of the consequences of his act which he wants to achieve. Generally, intention is not an essential condition for liability in tort. It is difficult to know the intention of the act can be determined by the conduct of the person. ಉದ್ದೇಶವನ್ನು ನಾವಿಲ್ಲಿ ಅಪಕೃತ್ಯದಲ್ಲಿ ಪರಿಗಣಿಸಬಾರೋದಿಲ್ಲ, ಬಟ್ ಆತ ಮಾಡಿದಂಥ ಕೃತ್ಯವನ್ನು ಆಧರಿಸಿ ನಾವಿಲ್ಲಿ ಹೇಳ್ಬೋದು ವೆದರ್ ಇಟ್ ಈಸ್ ಅನ್ ಥಾಟ್ ಆರ್ ಕ್ರೈಮ್. ಅದಕ್ಕೆ ಗಿಲೆ ವರ್ಸಸ್ ಫ್ಯಾನ್ ವಿ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ಬೆಲೂನ್ ಕೇಸ್. ಏನಂದರೆ ಮೇಲ್ಗಡೆ ಆ ಬೆಲೂನಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತಾರೆ, ಅನಿರೀಕ್ಷಿತವಾಗಿ ಡ್ಯಾಮೇಜ್ ಆಗೋದೇನಾಗ್ತದೆ, ಒಬ್ಬ ವ್ಯಕ್ತಿಯ ಕೈತೋಟ ಏನೊಂದು ಗಾರ್ಡನ್ನಲ್ಲಿ ಅದು ಲ್ಯಾಂಡ್ ಆಗಿಬಿಡುತ್ತೆ. ಕ್ರೌಡೆಲ್ಲ ಬರ್ತಾರೆ, ಕ್ರೌಡ್ ಆ ಬೆಲೂನನ್ನು ನೋಡೋ ಕ್ರೌಡ್ ಬಂದಂಥ ಸಂದರ್ಭದಲ್ಲಿ ಆ ಗಾರ್ಡನ್ನಲ್ಲಿ ಹಾಲಾಗ್ತದೆ. ಇಲ್ಲಿ ಪ್ರಶ್ನೆ ಉದ್ಭವ ಆಗೋದು ಡಿಫೆಂಡೆಂಟ್ ವೆದರ್ ಇಸ್ ಹೆಲ್ಡ್ ಲಿಯಬಲ್ ಅಂತ. But court held that defendant was liable due to the loss caused to the garden. It was natural wish to see the person flying in the balloon. Due to the crowd, the garden was damaged. This could be foreseen the consequences of act by defendant. ಇಲ್ಲಿ ಹೇಳ್ತಾರೆ. ಮತ್ತು ಅದೇ ಸರ್ ವಿಲ್ಕಿನ್ಸನ್ ವರ್ಸಸ್ ಡೌನ್ಟನ್ ಅಂತ ಒಂದು ಕೇಸ್. This is also pertaining to the intention. Defendant jokingly told the plaintiff that her husband had met with an accident, his legs were broken and was hospitalized. ನಾವೆಲ್ಲರೂ ಕೂಡ ತಮಾಷೆ ಮಾಡ್ತೀವಿ, ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಯಜಮಾನ್ರಿಗೆ 2 ಕಾಲು ಎಲ್ಲ ಕೂಡ ಹೋಗ್ಬಿಟ್ಟಿದೆ ಅಂತ ಹೇಳ್ತಾನೆ. plaintiff suffered nervous shock and got seriously ill. ಹೇಳಿದ ತಕ್ಷಣ ಏನಾಗ್ತದೆ, ವಾದಿ ಏನು ಹೇಳ್ತಾರೆ ವಿಲ್ಕಿನ್ಸನ್ನು, ಅವಳು ಭಾಳ ತೀವ್ರಗತಿಯಾದಂಥ ಅನಾರೋಗ್ಯಕ್ಕೆ ತುತ್ತಾಗ್ತಾಳೆ. she sued the defendant for damages. Court held that defendant knew the natural consequences of this act. He was held liable even though he intended it or not. ನೋಡಿ, ನೀವು ಕೂಡ ಇಲ್ಲಿ ಅರ್ಥ ಮಾಡ್ಕೋಬೇಕು. ಏನಂತ ಹೇಳಿದ್ರೆ, ಉದ್ದೇಶ ಇರೋದಿಲ್ಲ. ಪಾಪ ನೀವು ಜೋಕ್ ಕ್ರ್ಯಾಕ್ ಮಾಡ್ತೀರಾ, ಆಕ್ಸಿಡೆಂಟ್ ಆಗೋಯ್ತು ಅಥವಾ ಹಾರ್ಟ್ ಅಟ್ಯಾಕ್ ಆಯಿತು, ಈ ರೀತಿ ಅಂಶಗಳನ್ನು ಹೇಳ್ತೀರಾ. ಆದರೆ ನಿಮ್ಮ ಉದ್ದೇಶ ಏನೋ ಆತನಿಗೆ ನಾವು ಎದುರಿಸಬೇಕು ಅನ್ನೋದು ಉದ್ದೇಶ. ಆದರೆ ಅದಕ್ಕಿಂತ ಕಾನ್ಸಿಕ್ವೆನ್ಸಸ್ ಆದರೆ ದೆನ್ ಯು ಆರ್ ಹೆಲ್ಡ್ ರೆಸ್ಪಾನ್ಸಿಬಲ್, ಇದೆಲ್ಲ ಕೂಡ ಬರ್ತದೆ. ಸೊ ದಟ್ ಈಸ್ ದ ಕೇಸ್. ಏನಂತ ಹೇಳಿದ್ರೆ ಇಲ್ಲಿ ಇಂಟೆನ್ಷನ್ ಒಮಿಷನ್ ಆಲ್ಸೋ ನಾವು ಹೇಳಿದಾಗೆ ಇಲ್ಲಿ ಮಾಡೋಂಥ ಕೃತ್ಯವನ್ನು ಬಿಟ್ಟಂಥ ಸಂದರ್ಭದಲ್ಲೂ ಕೂಡ ದೆನ್ ದಟ್ ಈಸ್ ಆಲ್ಸೋ ಲಿಯಬಲ್ ಅಂಡರ್ ಥಾಟ್ಸ್. ನೋಡಿ, ಇಲ್ಲಿ ಎಕ್ಸಾಂಪಲ್ ಹೇಳ್ತಾರೆ. ಇಫ್ ಎ ನರ್ಸ್ ಡೆಲಿಬರೇಟ್ಲಿ ಅಲೋಸ್ ಚೈಲ್ಡ್ ಟು ಗೆಟ್ ಇನ್ ಟು ಎ ಪೊಸಿಷನ್ ಆಫ್ ಡೇಂಜರ್ ಆ್ಯಂಡ್ ರಿಸೀವ್ ಇಂಜುರೀಸ್, ಶಿ ವಿಲ್ ಬಿ ಹೆಲ್ಡ್ ಲಿಯಬಲ್. ಮಕ್ಕಳನ್ನ ಸ್ಟ್ರೆಚರಲ್ಲಿ ಕೊಂಡ್ಸ್ಕೊಂಡು ಹೋಗುವಾಗ ಅಥವಾ ಮಕ್ಕಳನ್ನ ಹಾಸ್ಪಿಟಲಲ್ಲಿ ನೋಡ್ಕೊಳ್ಳುವಾಗ ಅಟ್ಮೋಸ್ಟ್ ಕೇರ್ ಹ್ಯಾಸ್ ಟು ಬಿ ಟೇಕನ್. ಇಲ್ಲಿ ಹೇಳ್ತಾರೆ, but it is a breach of our duty to look after, take care of child. As already discussed, we know that intention by itself is not good defense in tort. It is clearly impossible to know what is going on in mind of the defendant. Chief Justice Bryan has aptly described the above argument in the following words: it is common knowledge that thought of man shall not be tried, for the devil himself knoweth not thought of man. ನೋಡಿ, ಉದ್ದೇಶ ನಿಮಗೆಲ್ಲರೂ ಕೂಡ ಅರ್ಥ ಆಗಿದೆ ಅನಿಸುತ್ತೆ. ಇಂಟೆನ್ಷನ್ನು ಕೆಲವೊಂದು ಬಾರಿ ಅಪಕೃತ್ಯದಲ್ಲಿ ಭಾಳಷ್ಟು ವಾಟ್ ವಿ ಕಾಲ್ ದೇ ಆರ್ ನಾಟ್ ಟೇಕನ್ ಇನ್ ಟು ಕನ್ಸಿಡ್ರೇಷನ್. ಬಟ್ ಕಂಡಕ್ಟ್ ಆ ಕೃತ್ಯ ಏನು ಮಾಡ್ತಾನೆ, ಕೃತ್ಯದ ಆಧಾರದ ಮೇಲೆ ಅವನನ್ನು ಇಲ್ಲಿ ಬಾಧ್ಯತೆಗೆ ಇಲ್ಲಿ ಒಳಪಡಿಸ್ತಾರೆ ಅಂತ ಅಷ್ಟೇ. ದೆನ್ ವಿ ಮೂವ್ ಆನ್ ಟು ದ ಮೋಟಿವ್. ಹೇತು ಅನ್ನೋದು ಹೇಳ್ತಾರೆ. ಮೋಟಿವ್ ಇಸ್ ದ ಅಲ್ಟಿಯರ್ ಆಬ್ಜೆಕ್ಟ್ ಆರ್ ಪರ್ಪಸ್ ಆಫ್ ಡೂಯಿಂಗ್ ಅನ್ ಆ್ಯಕ್ಟ್. ನೀವೇನು ಕೃತ್ಯ ಮಾಡ್ತೀರಾ ಅದರಿಂದ ಆಗುವಂತಹ ಅಂತಿಮ ಘಟ್ಟ ಏನು ಹೇಳ್ತೀವಿ, ದಟ್ ಹ್ಯಾಸ್ ಬಿನ್ ಕಾಲ್ಡ್ ಆಸ್ ಎನ್ ಮೋಟಿವ್. ಇಟ್ ಡಿಫರ್ ಫ್ರಮ್ ಇಂಟೆನ್ಷನ್. ಇಲ್ಲಿಯೂ ಕೂಡ ಒಂದು ಕೇಸ್ ಇದೆ, ಅದು ತಿಳ್ಕೊಳ್ಳೋಣ. ಏಲನ್ ವರ್ಸಸ್ ಫ್ಲೆಡ್ ಅಂತ.
Lord Watson said any invasion of a civil rights another person is in itself a legal wrong, carrying with it liability to repair it, necessary or natural consequences. Whether the motive may be good or bad, it is the act, not the motive for the act, that must be recorded. ಇಲ್ಲಿ ಹೇಳ್ಕೊಂಡು ಹೋಗ್ತಾನೆ. Motive is the state of mind of person which inspire him to do an act. Generally, it means the purpose behind the commission of an act. Motive, just like intention, is generally irrelevant in the law of torts. According to Solomon, it is the act, not the motive for the act, that must be regarded. If the act, apart from the motive, give rise merely to damage with legal injury, the motive, however reprehensible it may be, will not supply that element. The decision of Lord Watson in Allen versus Flood settled that motive is irrelevant in the law of torts, although the rule may otherwise with regard to crime. Law of England does not take into account motive as the constituting an element of civil wrong. Any invasion of civil right of another person is itself a legal wrong, carrying it with the liability to repair its necessary or natural consequences insofar as those are injurious to the person whose right is infringed, whether the motive which promoted it to be good or bad are different. Indian courts have also spoken about the irrelevancy of motive as well as malice in number of cases. ಇಲ್ಲೂ ಕೂಡ ಭಾರತದಲ್ಲೂ ಕೂಡ ಅದನ್ನು ಅಳವಡಿಸ್ಕೋತಾರೆ. ಅದು ಒಂದು ಏಲನ್ ವರ್ಸಸ್ ಫ್ಲಡ್ ಪ್ರಕರಣದ ತತ್ವವನ್ನು. ಇಲ್ಲಿ ನಿಮಗೆ ಅರ್ಥ ಆಗಿರ್ಬೋದು ಅಂತ ಅಂದ್ಕೊತೀನಿ. ವಿ ಕುಡ್ ಸೇ ದಟ್ ಗುಡ್ ಮೋಟಿವ್ ಇಸ್ ನೋ ಜಸ್ಟಿಫಿಕೇಶನ್ ಫಾರ್ ಆ್ಯಕ್ಟ್ಸ್ ಆಫ್ ಅದರ್ವೈಸ್ ಇಲೀಗಲ್, ಬ್ಯಾಡ್ ಮೋಟಿವ್ ನಾಟ್ ಮೇಕ್. ಇಲ್ಲಿ ಮೋಟಿವ್ ಏನಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ದಟ್ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಇಂಟೆನ್ಷನ್, ವಾಟ್ ಇಸ್ ದ ಮೋಟಿವ್. ಏನಂತ ಹೇಳಿದ್ರೆ, ಎ ಪಬ್ಲಿಷಸ್ ಅ ಡಿಫಾಮೇಟರಿ ಲೆಟರ್ ಅಬೌಟ್ ಬಿ, ಈ ಸರ್ವೆಂಟ್ ಟು ಸಿ, ಎಸ್ ಇಂಟೆಂಟ್ ಟು ಡಿಫೇಮ್ ಬಿ ಬಟ್ ಇಸ್ ಮೋಟಿವ್ ಮೇ be to inform C, an intending employer of B about B's character and prevent C by here in spilt of libelous intent. ನೋಡಿ, ಇದಕ್ಕಿಂತ ಇನ್ನೂ ಒಂದು ಎಕ್ಸಾಂಪಲ್ ಏನಂತ ಹೇಳಿದ್ರೆ, ಎ ಎಂಬ ವ್ಯಕ್ತಿ ಏನು ಮಾಡ್ತಾನೆ, ಬಿ ಬೇಕ್ರಿಯಲ್ಲಿ ಬನ್ನನ್ನು ಕದ್ಬಿಡ್ತಾನೆ, ಬ್ರೆಡ್ಡನ್ನು. ಇಲ್ಲಿ ಏನಂತ ಹೇಳಿದ್ರೆ, ಎ ಇಸ್ ಲೇಬಲ್ ಫಾರ್ ಥೆಫ್ಟ್, ಕಳ್ತನಕ್ಕೆ ಅವನನ್ನು ಮಾಡ್ತಾರೆ ಮತ್ತು ಅತಿಕ್ರಮಣ ಪ್ರವೇಶಕ್ಕೂ ಮಾಡ್ತಾರೆ. ಬಟ್ ಎ ಉದ್ದೇಶ ಹೇತು ಏನಾಗಿರ್ತದೆ ಅಂತ ಹೇಳಿದ್ರೆ, ಬಿಗೆ ನಷ್ಟ ಮಾಡಬೇಕು ಅಂತಲ್ಲ, ಬಟ್ ಆತನ ಮಕ್ಕಳುಗಳು ಏನೊಂದು ಹೊಟ್ಟೆ ಹಸುವಿನಿಂದ ಬಳಲ್ತಾ ಇರ್ತಾರೆ, ಅವ್ರಿಗೆ ಊಟವನ್ನು ಕೊಡೋದಕ್ಕೆ ಆತ ಕೃತ್ಯ ಮಾಡ್ತಾನೆ. ಅವನ ಉದ್ದೇಶ ಕರೆಕ್ಟ್ ಇದೆ, ಬಟ್ ಆತ ಏನು ಕಳ್ತನ ಮಾಡ್ತಾನೆ ಅದು ಕಾನೂನಿನ ಅಡಿಯಲ್ಲಿ ತಪ್ಪಾಗ್ತದೆ. ಸೊ ದಟ್ ಇಸ್ ದ ಕೇಸ್ ಈಸ್ ಹೆಲ್ಡ್ ರೆಸ್ಪಾನ್ಸಿಬಲ್, ಅದಿಲ್ಲಿ ಹೇಳ್ತಾರೆ. ಮತ್ತು ಅದೇ ರೀತಿ ದುಷ್ಪ್ರೇರಣೆ ಅಂತಲೂ ಕೂಡ ಬರ್ತದೆ. A condition of mind which prompts a person to do wrongful act willfully, that is on purpose, to the injury of another, or to do intentionally a wrong act towards another without justification or excuse. ಇಲ್ಲೂ ಕೂಡ ಅಷ್ಟೇ, ದುಷ್ಪ್ರೇರಣೆ ಅಂತ ಹೇಳಿದ್ರೆ ಇಂಪ್ರಾಪರ್ ಮೋಟಿವ್ ಅಂತ ಹೇಳ್ತಾರೆ. ಈವನ್ ಗ್ರಾಸ್ ಆರ್ ಅನ್ರೀಸನಬಲ್ ಪ್ರೆಜುಡೈಸ್, an act or statement became malicious if it is used for purpose other than sanctioned by the authority of law. The term malice can be discussed in legal as well as popular sense. In the legal sense, it means a wrongful act done intentionally without any just cause or excuse for want of reasonable probable cause. ಎಲ್ಲನೂ ಕೂಡ ಇಲ್ಲಿ ಹೇಳ್ಕೊಂಬರ್ತಾರೆ. ಇಲ್ಲಿ ಏನಂತ ಹೇಳಿದ್ರೆ, ಮಲೈಸ್ ಇನ್ ಲಾ, ಮಲೈಸ್ ಇನ್ ಫ್ಯಾಕ್ಟ್ ಅಂತ ಹೇಳ್ತಾರೆ. ಕಾನೂನಿನ ಅಡಿಯಲ್ಲಿ ದುಷ್ಪ್ರೇರಣೆ ಮತ್ತು ಸಂಗತಿಗಳ ಅಡಿಯಲ್ಲಿ ದುಷ್ಪ್ರೇರಣೆ ಅಂತ ಅಷ್ಟೇ. ಇಲ್ಲಿ ಸಂಗತಿಗಳ ದುಷ್ಪ್ರೇರಣೆ ಅಂತ ಹೇಳಿದ್ರೆ means an actual malicious intention on the part of person who has done the wrongful act. It is also called express or actual malice, malicious prosecution, willful or malicious damage to property. If A beats B likely to cause death amounts to improper motive. If cattle are allowed to others' land causing death or fishes giving poison without knowing the owner. ಇವೆಲ್ಲ ಏನಂತ ಹೇಳಿದ್ರೆ, ಮತ್ಸರ ಅಥವಾ ದುಷ್ಪ್ರೇರಣೆ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಬೇರೆಯವ್ರಿಗೆ ಯಾವುದೇ ಆದಂಥ ರೀತಿಯಲ್ಲಿ ತೊಂದರೆ ಕೊಡೋದನ್ನು ನಾವಿಲ್ಲಿ ಏನು ಮಾಡ್ತೀವಿ, ಪ್ರಚೋದನೆ ಕೊಟ್ಟಂಗೆ ಆಗ್ತದೆ. ಅದೆಲ್ಲ ಕೂಡ ಇಲ್ಲಿ ಬರ್ತದೆ. ಮತ್ತು ಮಲೈಸ್ ಇನ್ ಲಾ ಬಂದರೆ, ಇಟ್ ಈಸ್ ನಾಟ್ ನೆಸರ್ಲಿ ಪರ್ಸನಲ್ ಹೇಟ್ಸ್ ಆರ್ ಇಲ್ ವಿಲ್, ಬಟ್ ಇಟ್ ಈಸ್ ದಟ್ ಸ್ಟೇಟ್ ಆಫ್ ಮೈಂಡ್ ವಿಚ್ ಈಸ್ ರೆಗ್ಲೆಸ್ ಆಫ್ ಲಾ ಆಫ್ ಲೀಗಲ್ ರೈಟ್ಸ್ ಆಫ್ ಎನ್ ಸಿಟಿಜನ್. ಇಲ್ಲೂ ಕೂಡ ಬೇರೆಯವ್ರಿಗೆ ಏನು ಮಾಡ್ತೀರಾ, ಕಾನೂನಿನ ರೂಪದಲ್ಲೂ ಕೂಡ ಇಲ್ಲಿ ಮತ್ಸರ ಅಥವಾ ದುಷ್ಪ್ರೇರಣೆಯನ್ನು ಇಲ್ಲಿ ಮಾಡ್ತೀರಾ. ಸೊ ದಟ್ ಇಸ್ ದ ಕೇಸ್. Finally, mental elements we mean intention of a person to cause legal injury to another person,
by infringement of his legal right. Intention means a state of mind where the wrongdoer has complete knowledge of his act, his consequences. Furthermore, he has a desire to achieve those consequences in criminal law. The mental element forms an essential ingredient of crime. Here, the mere act of wrongdoer is not sufficient to hold him liable for an offense. The presence of guilty mind is also required, but in torts, finally, what we are concluding that mental element is not essential in tort. However, we may say that presence of it only aggregates the damages. ಇಲ್ಲೇನು ತಿಳ್ಕೊಬೇಕು ಅಂತ ಹೇಳಿದ್ರೆ, ಕೆಲವೊಂದು ಬಾರಿ ಏನು ಒಂದು ಅಪರಾಧಿಕ ಪ್ರಕರಣಗಳಲ್ಲಿ ಮಾತ್ರ ಮಾನಸಿಕ ಅಂಶಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ನಿರ್ಧರಿಸುತ್ತೆ ಆ ಕೃತ್ಯವನ್ನು ಅಥವಾ ಅಪರಾಧಿಯನ್ನು ಪರಿಗಣಿಸಲು. ಇಲ್ಲ ಅಪಕೃತ್ಯ ಬಂದಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವೊಂದು ಬಾರಿ ಆತನನ್ನು ನಾವು ಶಿಕ್ಷೆಗೆ ಒಳಪಡಿಸ್ಬೇಕಾದ್ರೆ ಅಥವಾ ಆತನನ್ನು ಬಾಧ್ಯತೆಗೊಳಪಡಿಸ್ಬೇಕಾದ್ರೆ ಕೆಲವೊಂದು ಬಾರಿ ನಾವು ಅದನ್ನು ಪ್ರತಿಕ್ರಿಯೆ, ಬಟ್ ಇಟ್ ಈಸ್ ಪರ್ಟೈನಿಂಗ್ ಟು ಕ್ರೈಮ್, ಅಪರಾಧ ಮತ್ತು ಅಪಕೃತ್ಯ ಎರಡಕ್ಕೂ ಸಂಬಂಧಿಸಿದಾಗೆ ಅದನ್ನು ನಾವು ಪರಿಗಣಿಸುವಂಥ ಸಂದರ್ಭದಲ್ಲಿ ಮಾತ್ರ ಮಾನಸಿಕ ಅಂಶಗಳಿಗೆ ಭಾಳಷ್ಟು ಒತ್ತನ್ನು ನೀಡ್ತೇವೆ ಹೊರತು ಇಲ್ಲ ಅಂತ ಹೇಳಿದ್ರೆ ಯಾವುದೇ ಆದಂಥ ರೀತಿಯಲ್ಲಿ ಇಲ್ಲಿ ನಾವು ಪ್ರಾಮುಖ್ಯತೆಯನ್ನು ಅಪಕೃತ್ಯದಲ್ಲಿ ನಾವಲ್ಲಿ ನೀಡೋದಿಲ್ಲ ಅಂತಷ್ಟೇ. ಈ ಪ್ರಕರಣಗಳನ್ನು ಉಲ್ಲೇಖಿಸಿ ಈ ಪ್ರಕರಣಗಳಲ್ಲೂ ಕೂಡ ಅಷ್ಟೇ ಹಲವಾರು ಅಂಶಗಳನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಶ್ಲೇಷಣೆ ಮಾಡಿ ಡಿಸ್ಕಷನ್ ಮಾಡಿ ಅದನ್ನು ಅರ್ಥೈಸ್ಕೊಳ್ಳೋದಕ್ಕೆ ಅಲ್ಲಿ ಸಹಕಾರಿ ಆಗಿರ್ತದೆ ಅನ್ನೋದು ನಾವು ತಿಳ್ಕೊಳ್ಳೋಣ ಅಂತಷ್ಟೇ.